ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಬೆಂಗಳೂರಿನ ಖಾಸಗಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ತನ್ನ ಹಿರಿಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಎಸಗಿರುವಂತ ಒಂದು ಘಟನೆ ನಡೆದಿದೆ. ನೋಡಿ, ಹಿರಿಯ ವಿದ್ಯಾರ್ಥಿನಿ ಅಂತ ಹೇಳಿ ಯಾಕೆ ಹೇಳಿದೆ ಅಂತಂದ್ರೆ, ಆ ಹಿರಿಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿರುವಂಥದ್ದು ಜೂನಿಯರ್ ವಿದ್ಯಾರ್ಥಿ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಯಾರ ಮೇಲೆ ಆಗ್ಲಿ ಲವ್ ಆಗುವಂಥದ್ದು, ಹುಡುಗರು ಸೀನಿಯರ್ ಇರ್ತಾರೆ, ಹುಡುಗಿಯರು ಜೂನಿಯರ್ ಇರ್ತಾರೆ. ಹುಡುಗಿಯರಿಗೆ ತಮಗಿಂತ ದೊಡ್ಡವರ ಮೇಲೆ ಲವ್ ಆಗತ್ತೆ, ಆದರೆ ತಮಗಿಂತ ಚಿಕ್ಕವರನ್ನ ಹುಡುಗಿಯರು ಯಾವಾಗಲೂ ಕೂಡ ತಮ್ಮನ ರೀತಿ ಟ್ರೀಟ್ ಮಾಡ್ತಿರ್ತಾರೆ. ಇನ್ನ ಹುಡುಗರು ತಮಗಿಂತ ಚಿಕ್ಕವರ ಮೇಲೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಹೊರತು ತಮಗಿಂತ ದೊಡ್ಡವರನ್ನ ಸಿಸ್ಟರ್ ಅಂದ್ರೆ ಅಕ್ಕನ ರೀತಿ ಟ್ರೀಟ್ ಮಾಡ್ತಿರ್ತಾರೆ, ಅಥವಾ ಅವರ ನಡುವೆ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಆದರೆ ತುಂಬಾ ರೇರ್ ಕೇಸ್ಗಳಲ್ಲಿ ಮಾತ್ರ ಈ ತರ ಒಂದು ಲವ್ ಆಗೋದಕ್ಕೆ ಸಾಧ್ಯ. ಅಂದ್ರೆ ತಮಗಿಂತಲೂ ಚಿಕ್ಕವರನ್ನ ಹುಡುಗಿಯರು ತಮಗಿಂತಲೂ ಚಿಕ್ಕ ಹುಡುಗರನ್ನ ಪ್ರೀತಿ ಮಾಡುವಂಥದ್ದು ಅಥವಾ ಅವರ ಜೊತೆ ಲವ್ ಅಲ್ಲಿ ಬೀಳುವಂಥದ್ದು. ಇನ್ನು ಹುಡುಗರು ತಮಗಿಂತ ದೊಡ್ಡವರ ಅಂದ್ರೆ ವಯಸ್ಸಿನಲ್ಲಿ ದೊಡ್ಡ ಹುಡುಗಿಯರ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಳ್ಳುವಂಥದ್ದು ಸ್ವಲ್ಪ ರೇರೆಸ್ಟ್ ಕೇಸ್ಗಳು ಅಂತ ಹೇಳಿ ನಾವು ಕರಿತೀವಿ. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಇದು ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಿರುವಂತಹ ಘಟನೆ. ಆತ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಆದ್ರೆ ಆತ ಆ ಹುಡುಗಿಗಿಂತ ಜೂನಿಯರ್. ಈತ ಮಾಡಿರುವಂತಹ ಕೆಲಸ ನೆನೆಸ್ಕೊಂಡ್ರೆ ಆತನ ಅಪ್ಪ ಅಮ್ಮ ಕೂಡ ಆತನ ಮೇಲೆ ಬೇಜಾರು ಮಾಡ್ಕೊಳ್ಬೇಕು. ಜೊತೆಗೆ ಅದು ಕಾಲೇಜು ಆಡಳಿತ ಮಂಡಳಿಗೂ ಕೂಡ ಒಂದು ಕೆಟ್ಟ ಹೆಸರು. ಅದರ ಜೊತೆಗೆ ಸಮಾಜಕ್ಕೂ ಕೂಡ ಇದು ಒಂದು ಬೇರೆಯದ್ದೇ ಸಂದೇಶವನ್ನ ಕೊಡ್ತಾ ಇದೆ. ಆ ಆರೋಪಿಯ ಹೆಸರು ಬಂದ್ಬಿಟ್ಟು ಜೀವನ್ ಗೌಡ ಅಂತ ಹೇಳಿ. ನೋಡಿ, ಹನುಮಂತನಗರ ಪೊಲೀಸರು ಸದ್ಯಕ್ಕೆ ಈಗ ಆತನನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನೋಡಿ, ಕೇವಲ ಇಲ್ಲಿ ಆಗಿರುವಂಥದ್ದು ಪ್ರೀತಿ ಅಲ್ಲ, ಅದು ಈ ವಯಸ್ಸಿನಲ್ಲಿ ಬರುವಂಥದ್ದು, ಕಾಲೇಜ್ ಡೇಸ್ ನಲ್ಲಿ ಬರುವಂಥದ್ದು ಇದೆಯಲ್ಲ ಪ್ರೀತಿ, ಅದು ಕೇವಲ ಒಂದು ಸೆಳೆತ, ಒಂದು ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಒಂದು ಮೆಚುರಿಟಿ ಇಲ್ಲದೆ ಇರುವಂತ ಪ್ರೀತಿ ಅದು. ಹಾಗಿದ್ರೆ ನಿಜವಾದಂಥ ಪ್ರೀತಿ ಯಾವಾಗ ಹುಟ್ಟುತ್ತೆ? ನಾವು ಎಜುಕೇಶನ್ ಅನ್ನ ಮುಗಿಸಿ ಕೆಲ್ಸಕ್ಕೆ ಹೋಗಿ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತಲ್ವಾ, ಆಗ ಆ ರೆಸ್ಪಾನ್ಸಿಬಿಲಿಟಿಯನ್ನ, ನಮ್ಮ ಸಿಚುಯೇಷನ್ ಅನ್ನ, ನಮ್ಮನ್ನ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ಸಿಕ್ಕಾಗ ನಮಗೆ ಅವರ ಮೇಲೆ ಪ್ರೀತಿ ಆಗತ್ತಲ್ಲ, ಅದು ನಿಜವಾದ ಪ್ರೀತಿ ಅಂತ ಹೇಳಿ ಒಂದು ತಜ್ಞರು ಹೇಳುವಂತ ಒಂದು ಲವ್ ಸ್ಟೋರಿ ಆಗಿರುತ್ತೆ. ಬಟ್ ಕಾಲೇಜ್ ಡೇಸ್ ಅಲ್ಲಿ ನಾವು ಓದ್ತಾ ಇರ್ತೀವಿ ಅಂತಂದ್ರೆ ಅಲ್ಲಿ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅವ್ರು ಒಂದು ಚೆನ್ನಾಗಿರ್ತಾಳೆ, ಇಲ್ಲ ಚೆನ್ನಾಗಿ ಓದ್ತಾ ಇರ್ತಾಳೆ, ಅದಷ್ಟೇ ಗೊತ್ತಿರುತ್ತೆ. ಅಥವಾ ಪಾರ್ಕು ಅಲ್ಲಿ ಇಲ್ಲಿ ಸುತ್ತಾಡಿರ್ತೀವಿ, ಒಂದ್ ಒಳ್ಳೆ ಕಂಪನಿ ಸಿಕ್ಕಿರುತ್ತೆ, ಅದನ್ನೇ ಪ್ರೀತಿ ಅಂತ ಅಂದ್ಕೊಂಡ್ ಬಿಟ್ರೆ ಅದು ಮೂರ್ಖತನ ಆಗತ್ತೆ. ಇಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ಈಗ ಆ ಒಂದು ಸಂತ್ರಸ್ತ ಮಹಿಳೆ ಅಂದ್ರೆ ಆ ವಿದ್ಯಾರ್ಥಿನಿ 7ನೇ ಸೆಮಿಸ್ಟರ್ ನಲ್ಲಿ ಬಿಟೆಕ್ ಅನ್ನ ಓದ್ತಾ ಇರುವಂಥದ್ದು, ಬಿಟೆಕ್ ವಿದ್ಯಾರ್ಥಿನಿ ಆಗಿರುವಂಥದ್ದು. ಆಕೆ ಇಲ್ಲಿ ಜೀವನ್ ಅವರನ್ನ ಸುಮಾರು 3 ತಿಂಗಳಿಂದ ತಿಳಿದಿದ್ರು ಅಂತ ಹೇಳಿ ಹೇಳಲಾಗಿದೆ. ಅಂದ್ರೆ ಆ ಜೀವನ್ ಪರಿಚಯ 3 ತಿಂಗಳಿನಿಂದ ಗೊತ್ತು ಅಂತ ಹೇಳಿ ಹೇಳಿದಾಳೆ. ಆದ್ರೆ ಇವರಿಬ್ಬರ ನಡುವೆ ಸ್ನೇಹ ಸಂಬಂಧ ಇತ್ತು ಅನ್ನೋದು ಗೊತ್ತಾಗಿದೆ. ಈಗ ಕಾಲೇಜ್ ಅಂದ್ಮೇಲೆ ಎಲ್ಲರ ಪರಿಚಯ ಇದ್ದೇ ಇರುತ್ತೆ, ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಇರುತ್ತೆ, ಅಥವಾ ಕೆಲವ್ರಿಗೆ ಅವ್ರ ಮೇಲೆ ಅಟ್ರಾಕ್ಷನ್ ಅನ್ನೋದಿರುತ್ತೆ, ಅಥವಾ ಒಂದು ವಿಶೇಷವಾದಂತ ಕಾಳಜಿ ಇರುತ್ತೆ. ಆದ್ರೆ ಇದೇ ಸ್ನೇಹವನ್ನ ಆತ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಯಾವಾಗ ನಡೆದಿರೋ ಘಟನೆ ಅಂದ್ರೆ ಅಕ್ಟೋಬರ್ 10ನೇ ತಾರೀಕು ಊಟದ ಸಮಯದಲ್ಲಿ ಆ ಒಂದು ವಿದ್ಯಾರ್ಥಿ ಏನಿದ್ದಾನೆ ಅವನು ಆ ವಿದ್ಯಾರ್ಥಿಗೆ ಹಲವು ಬಾರಿ ಕಾಲ್ ಮಾಡ್ತಾನೆ. ಆರ್ಕಿಟೆಕ್ಚರ್ ಬ್ಲಾಕ್ ಬಳಿ ಭೇಟಿ ಹಾಕೋದಕ್ಕೆ ಹೇಳ್ತಾನೆ ಅಂತ ಹೇಳಿ ವರದಿಯಲ್ಲಿರುವಂಥದ್ದು. ಅಂದ್ರೆ ಆ ಒಂದು ಕಾಲೇಜಿನ ಒಂದು ಬ್ಲಾಕ್ ಅಲ್ಲಿ ನಾವು ಮೀಟ್ ಮಾಡೋಣ ಅಂತ ಹೇಳಿ ಹೇಳ್ತಾನಂತೆ. ಆದ್ರೆ ಅವಳು ಅವನನ್ನ ಭೇಟಿ ಆದಾಗ ಆಕೆಯನ್ನ ಬಲವಂತವಾಗಿ ಅಂದ್ರೆ ಕಿಸ್ ಮಾಡೋಕ್ ಪ್ರಯತ್ನ ಮಾಡ್ತಾನಂತೆ. ಅಂದ್ರೆ ಆಲ್ರೆಡಿ ಆತನಿಗೆ ಅವಳ ಮೇಲೆ ಕ್ರಶ್ ಆಗಿದೆ. ಹಾಗಾಗಿ ಒಂದು ಸೀಕ್ರೆಟ್ ಆಗಿ ಮೀಟ್ ಮಾಡೋಣ, ಒಂದು ಮುತ್ತು ಕೊಡೋಣ ಅನ್ನುವಂಥ ಒಂದು ಆಸೆ ಬಹುಶಃ ಅವನಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಸಹಜ, ಈ ವಯಸ್ಸಿನಲ್ಲಿ ಇದೆಲ್ಲವೂ ಕೂಡ ಸಹಜ. ಆದ್ರೆ ಕೆಲವೊಮ್ಮೆ ಈ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವಂತ ಭಾವನೆಗಳೇ ನಮ್ಮ ಇಡೀ ಬದುಕನ್ನ ಕಿತ್ಕೊಳ್ಳುವ ಮಟ್ಟಕ್ಕೆ ಹೋಗತ್ತೆ. ಪುರುಷರ ಶೌಚಾಲಯಕ್ಕೆ ಎಳ್ಕೊಂಡು ಹೋಗಿದ್ದಾನೆ, ಬಾಗ್ಲನ್ನ ಲಾಕ್ ಮಾಡಿಕೊಂಡಿದ್ದಾನೆ. ಮಧ್ಯಾಹ್ನ 1:30ರಿಂದ 1:50 ನಡುವೆ ಆಕೆ ಮೇಲೆ ಅತ್ಯಾಚಾರವನ್ನ ಎಸಗ್ಬಿಟ್ಟಿದ್ದಾನೆ. ನೋಡಿ, ಅಂದ್ರೆ
ಪುರುಷರ ಶೌಚಾಲಯಕ್ಕೆ ಕರ್ಕೊಂಡು ಹೋದ್ರೆ ಯಾರು ಒಳಗಡೆ ಎಂಟ್ರಿ ಆಗಲ್ಲ ಅನ್ನೋ ಕಾರಣವ ಏನೂ ಗೊತ್ತಿಲ್ಲ, ಅಥವಾ ಸೀಕ್ರೆಟ್ ಯಾರು ಅಲ್ಲಿ ಬರಲ್ಲ ಏನು ಗೊತ್ತಾಗಲ್ಲ ಅನ್ನೋ ಕಾರಣವ ಗೊತ್ತಿಲ್ಲ. ಬಟ್ ಆ ಹುಡುಗ ಇಷ್ಟು ಕೀಳು ಮಟ್ಟದಲ್ಲಿ ನಡ್ಕೊಂಡಿದ್ಯಲ್ಲ, ಅದು ನಿಜಕ್ಕೂ ಕೂಡ ಅಂದ್ರೆ ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗಿರುವಂತ ವಿಚಾರ. ಸಂತ್ರಸ್ತ ಯುವತಿ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದಿದ್ದಾಳೆ. ಪಾಪ ಆಕೆ ಮೇಲೆ ಅತ್ಯಾಚಾರ ಆಗಿದೆ. ತನ್ನ ಹೆತ್ತವರಿಗೆ ತಿಳಿಸುವ ಮೊದಲು ತನ್ನ ಫ್ರೆಂಡ್ಸ್ ಬಳಿ ಅದನ್ನ ಹೇಳ್ಕೊಂಡಿದ್ದಾಳೆ. ಈ ಹುಡುಗ ಅಂದ್ರೆ ಜೀವನ್ ಗೌಡ ಈ ರೀತಿ ನನ್ನನ್ನ ಬಲವಂತವಾಗಿ ವಾಶ್ರೂಮ್ಗೆ ಎಳ್ಕೊಂಡು ಹೋಗಿ ನನ್ನ ಮೇಲೆ ಅತ್ಯಾಚಾರ ಮಾಡ್ಬಿಟ್ಟ ಅಂತ ಹೇಳಿ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 15ನೇ ತಾರೀಕು ಔಪಚಾರಿಕವಾಗಿ ಒಂದು ದೂರು ದಾಖಲಾಗುತ್ತೆ. ಇದಾದ ಬಳಿಕ ಜೀವನ್ ಆಕೆಗೆ ಕರೆ ಮಾಡಿ ಮಾತ್ರೆ ಬೇಕಾ ಅಂತ ಹೇಳಿ ಕೇಳಿದಾನಂತೆ. ನೋಡಿ, ಅಂದ್ರೆ ಎಲ್ಲಿ ವಿದ್ಯಾರ್ಥಿಗಳ ಒಂದು ಥಿಂಕಿಂಗ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆತ ಕಾಲೇಜ್ ಸ್ಟೂಡೆಂಟ್, ಆತ ಈಗ ಆಕೆ ಮೇಲೆ ಅತ್ಯಾಚಾರ ಎಸಗಿದಾನೆ. ಅದಾದ ಬಳಿಕ ಎಲ್ಲಿ ಏನಾದ್ರೂ ಕನ್ಸೀವ್ ಆಗ್ಬಿಡ್ತಾಳೋ ಏನೋ ಅನ್ನುವಂಥ ಒಂದು ಭಯ ಆತನನ್ನ ಕಾಡಿದೆ. ಮಾತ್ರೆ ಬೇಕಾ ಅಂತೇಳಿ ಕೇಳಿದಾನೆ. ಅಂದ್ರೆ ವಿದ್ಯಾರ್ಥಿಗಳ ಒಂದು ನಾಲೆಡ್ಜ್ ಎಲ್ಲಿಗೆ ಹೋಗ್ತಾ ಇದೆ? ಓದಿನ ಬಗ್ಗೆ ಅವರಿಗೆ ನಾಲೆಡ್ಜ್ ಇಲ್ಲ. ಆಕೆ ಮೇಲೆ ನಾನು ಅತ್ಯಾಚಾರ ಮಾಡಿದ್ದೀನಿ, ಅದು ಅವಳ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಮಾಡಿದ್ದೀನಿ, ಮುಂದೆ ಏನಾಗತ್ತೆ ಅದರ ಪರಿಣಾಮ, ಕಾಲೇಜಿನಲ್ಲಿ ಗೊತ್ತಾಗಿದ್ರೆ ಏನಾಗತ್ತೆ ಪರಿಣಾಮ, ಪೇರೆಂಟ್ಸ್ಗಳಿಗೆ ಗೊತ್ತಾದ್ರೆ ಏನಾಗತ್ತೆ ಅದರ ಪರಿಣಾಮ, ತನ್ನ ಭವಿಷ್ಯ ಏನಾಗತ್ತೆ, ಇದ್ಯಾವ ಪರಿಜ್ಞಾನವೂ ಇಲ್ಲದೆ ಹೋಯ್ತಾ ವಿದ್ಯಾರ್ಥಿಗೆ. ಆತ ಕೇಳಿದ್ದು ಫೋನ್ ಮಾಡಿ, ಆ ಘಟನೆ ಆದ್ಮೇಲೂ ಕೂಡ ಫೋನ್ ಮಾಡ್ತಾನೆ ಅಂದ್ರೆ ಆಕೆಗೆ ಇನ್ನೆಷ್ಟು ಧೈರ್ಯ ಇರಬೇಡ ಆ ವಿದ್ಯಾರ್ಥಿಗೆ. ಮಾತ್ರೆ ಬೇಕಾ ಅಂತ ಹೇಳಿ ಕೇಳಿದಾನಂತೆ. ಅಲ್ಲದೆ ಘಟನೆ ನಡೆದ ಸುತ್ತಮುತ್ತಲ ಸ್ಥಳದಲ್ಲಿ ಯಾವುದೇ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಇಲ್ಲ ಅಂತ ಹೇಳಿ ಪೊಲೀಸರು ದೃಢಪಡಿಸಿದ್ದಾರೆ. ಅಂದ್ರೆ ಬಹುಶಃ ಆ ಕಾಲೇಜಿನ ಎಲ್ಲಾ ಒಂದು ಬಿಲ್ಡಿಂಗ್ಗಳಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಯೂಶಲಿ ಈ ಟಾಯ್ಲೆಟ್ ಗಳನ್ನ ಇಟ್ಟಿರುವಂತಹ ಪ್ಲೇಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇರೋದಿಲ್ಲ. ಅದನ್ನೇ ಆತ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದಾನೆ. ಅಲ್ಲಿ ನಾನು ಹೋಗಿ ಕೆಲಸ ಮಾಡಿದ್ರೆ ಯಾರೂ ಕೂಡ ನನ್ನನ್ನು ಕಂಡುಹಿಡಿಯಲ್ಲ, ಯಾರಿಗೂ ಕೂಡ ಗೊತ್ತಾಗಲ್ಲ ಅನ್ನುವಂಥ ಒಂದು ಭ್ರಮೆಯಲ್ಲಿ ಈ ಕೆಲಸವನ್ನ ಮಾಡಿದ್ದಾನೆ. ಆದರೆ ವಿಧಿವಿಜ್ಞಾನ ತಂಡಗಳು ಡಿಜಿಟಲ್ ಮತ್ತು ಭೌತಿಕ ಪುರಾವೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ನೋಡಿ, ನಿಜಕ್ಕೂ ವಿದ್ಯಾರ್ಥಿಗಳು ಯಾಕೆ ಬರ್ತಾರೆ ಕಾಲೇಜಿಗೆ? ಓದೋಕ್ ಬರ್ತಾರೆ. ಅದರಲ್ಲೂ ಬಿಟೆಕ್ ಮಾಡ್ತಾ ಇರುವಂಥವ್ರು ಅಂತಂದಾಗ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದಷ್ಟು ಬೇರೆ ವಿದ್ಯಾರ್ಥಿಗಳಿಗಿಂತ ಈ BA BCom ಓದೋ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಮೆಮೊರಿ ಪವರ್ ಇರುತ್ತೆ, ಹೆಚ್ಚಿನ ನಾಲೆಡ್ಜ್ ಇರುತ್ತೆ. ಮತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಅಂತಂದಾಗ ಅವ್ರಿಗೆ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಒಂದಷ್ಟು ಡ್ರೀಮ್ಗಳನ್ನ ಇಟ್ಕೊಂಡಿರ್ತಾರೆ. ಅದು ಅವರ ತಂದೆ ತಾಯಿ ಕನಸಾಗಿರ್ಬೋದು ಅಥವಾ ಅವರದ್ದೇ ಕನಸಾಗಿರ್ಬೋದು. ಈ ಒಂದು ಓದುವ ಏಜ್ ನಲ್ಲಿ ಪ್ರೀತಿ ಪ್ರೇಮ ಮಾಡಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ಯಾರು ನಿಜವಾಗಿ ಪ್ರೀತಿ ಮಾಡ್ತಾರೋ ಅವ್ರು ಇಂಥ ಕೆಲಸಗಳಿಗೆ ಯಾವತ್ತೂ ಕೂಡ ಕೈ ಹಾಕಲ್ಲ. ಹಾಕಿದ್ರೂ ಕೂಡ ಆ ಪ್ರೀತಿಯನ್ನ ಅವರು ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಮುಂದೆ ನಾನು ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಯನ್ನ ಕೊಡ್ತಾರೆ, ಆಕೆಯ ಜೊತೆ ನಿಲ್ತಾರೆ, ಅಪ್ಪ ಅಮ್ಮನ ಜೊತೆ ಮಾತನಾಡಿ ಆಕೆಯನ್ನ ಮದುವೆ ಆಗುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಈ ವಿದ್ಯಾರ್ಥಿ ಮಾಡಿದ್ದು ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಖುದ್ದು ಅವರ ಪೇರೆಂಟ್ಸೇ ಈತನಿಗೆ ನಿಜಕ್ಕೂ ಶಿಕ್ಷೆ ಕೊಡಬೇಕು, ಆ ಮಟ್ಟದ ಒಂದು ಕೆಲಸವನ್ನ ಆತ ಮಾಡಿದ್ದಾನೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದು ಅಥವಾ ಹೆಣ್ಮಕ್ಳು ಕಾಲೇಜಿಗೆ ಬರೋದು ಓದ್ಲಿಕ್ಕಲ್ವಾ? ಅವ್ರಿಗೂ ಅವರದ್ದೇ ಆದಂಥ ಕನಸುಗಳಿರುತ್ತೆ. ಅವರ ಪೇರೆಂಟ್ಸ್ ಅವರನ್ನ ಕಾಲೇಜಿಗೆ ಕಷ್ಟಪಟ್ಟು ಏನೋ ಕೂಲಿ ಕೆಲಸ ಮಾಡಿಯೋ ಏನೋ ಕೆಲಸ ಮಾಡಿ ಮಕ್ಕಳನ್ನ ಓದಿಸ್ತಿರ್ತಾರೆ, ಹೆಣ್ಮಕ್ಳನ್ನ. ಆದ್ರೆ ಕಾಲೇಜಿಗೆ ಬರುವಂತ ಹುಡುಗರು ಈ ರೀತಿಯಾಗಿ ಹುಡುಗಿಯರ ಮೇಲೆ ಕಣ್ಣು ಹಾಕುವಂಥದ್ದು, ಅವರನ್ನ ರೇಗಿಸುವಂಥದ್ದು, ಅವರಿಗೆ ಲೈಂಗಿಕ ದೌರ್ಜನ್ಯ ಕೊಡುವಂಥದ್ದು ಅಥವಾ ಅವರ ಮೇಲೆ ಅತ್ಯಾಚಾರ ಎಸಗುವಂಥ ಕೆಲಸಗಳನ್ನ ಮಾಡಿಬಿಟ್ರೆ ಹೆಣ್ಮಕ್ಳು ಹೆಂಗ್ ಕಾಲೇಜಿಗೆ ಬರ್ತಾರೆ? ಹುಡುಗರನ್ನ ಮಾತನಾಡಿಸೋಕೆ ಹಿಂದೇಟ್ ಹಾಕುವಂಥ ಒಂದು ಪರಿಸ್ಥಿತಿ ಹುಡುಗಿಯರಿಗೆ ಬಂದ್ಬಿಟ್ಟಿದೆ. ಕಾಲ ಹಂಗಾಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ರೇಪ್ ನಡೀತಾ ಇದೆ, ಎಲ್ಲಿ ನೋಡಿದ್ರು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ದಾಖಲಾಗ್ತಾ ಇದೆ. ಹಾಗಿದ್ರೆ ಕಾಲೇಜಿಗೆ ಮಕ್ಕಳು ಬರೋದ್ ಬೇಡವಾ? ಸ್ಟೂಡೆಂಟ್ಸ್ ಓದೋದ್ ಬೇಡವಾ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಆಮೇಲೆ ನೋಡಿ, ಆ ಹುಡುಗನ ಒಂದು ಬಿಹೇವಿಯರ್ ಹೇಗಿದೆ ಅನ್ನೋದನ್ನ ಪೇರೆಂಟ್ಸ್ ಕೂಡ ಅಬ್ಸರ್ವ್ ಮಾಡಬೇಕಾಗಿತ್ತು. ಮತ್ತೆ ಆತನ ಫ್ರೆಂಡ್ಸ್ ಕೂಡ ಅಬ್ಸರ್ವ್ ಮಾಡಬೇಕಾಗಿತ್ತು. ಏನು ಮಾಡ್ತಿದ್ದಾನೆ ಈತ, ಯಾರ ಹಿಂದೆ ಹೋಗ್ತಿದ್ದಾನೆ? ಫ್ರೆಂಡ್ಸ್ ಕೂಡ ಅದನ್ನ ತಡಿಬೋದಾಗಿತ್ತು. ಯಾರಾದ್ರೂ ಹುಡುಗರು ಒಂದು ಹುಡುಗಿಯನ್ನ ರೇಗಿಸ್ತಿದ್ದಾರೆ ಅಥವಾ ಒಂದು ಫೋನ್ನಲ್ಲಿ ಸೀಕ್ರೆಟ್ ಆಗಿ ಮಾತನಾಡ್ಕೊಳ್ತಿದ್ದಾರೆ ಅಂತಂದಾಗ ಜೊತೆ ಇರುವಂತ ಫ್ರೆಂಡ್ಸ್ ಅದನ್ನ ಅಟ್ಲೀಸ್ಟ್ ಆ ಹುಡುಗಿ ಗಮನಕ್ಕೆ ತರೋ ಪ್ರಯತ್ನ ಮಾಡ್ಬೋದಾಗಿತ್ತು. ಬಹಳಷ್ಟು ಆಯ್ಕೆಗಳಿತ್ತು ಇಲ್ಲಿ. ಆಮೇಲೆ ಇಂಥ ಕೆಲಸಗಳನ್ನ ಮಾಡುವಂತ ವಿದ್ಯಾರ್ಥಿಗಳು ಯಾರ ಜೊತೆ ಸೇರಲ್ಲ, ಯಾರ ಜೊತೆ ಏನು ಶೇರ್ ಮಾಡ್ಕೊಳ್ಳಲ್ಲ. ಹೀಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಬಿಹೇವಿಯರ್ಗಳನ್ನ
ಸೊ ಅವ್ರು ಎಕ್ಸ್‌ಪ್ರೆಸ್ ಮಾಡಿದಾಗ ಕೆಲವೊಮ್ಮೆ ಹುಡುಗಿಯರು ಕೂಡ ಏನು ಮಾಡಕ್ಕಾಗದಿರುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಈ ಸ್ಟೋರಿ ಕೇಳಿದಾಗ ಅನ್ಸತ್ತೆ ಇಂಜಿನಿಯರಿಂಗ್ ಓದ್ತಾ ಇರುವಂತ ಆಕೆ ಈಗ ಮುಂದಿನ ಭವಿಷ್ಯ ಏನ್ ಹಾಗಿದ್ರೆ? ಆಕೆ ಅತ್ಯಾಚಾರ ಎಸಗಿದ್ದೇ ನಿಜ ಆದ್ರೆ, ಆಕೆಗೆ ಏನಾದ್ರೂ ಮುಂದೆ ಅಪಾಯ ಎದುರಾದ್ರೆ ಆಕೆ ಏನ್ ಮಾಡ್ಬೇಕು? ಆಕೆ ಭವಿಷ್ಯ ಏನು? ಓಕೆ, ಈಗ ಅತ್ಯಾಚಾರ ಎಸಗಿದಾನೆ, ಕಂಪ್ಲೇಂಟ್ ಆಗಿದೆ. ಆಕೆಯನ್ನೇ ಮದುವೆ ಆಗ್ತಾನಾ? ಮದುವೆ ಆದ್ರೆ ಓಕೆ. ಆದ್ರೆ ಅದು ಶಾಶ್ವತವಾಗಿ ನಿಲ್ಲತ್ತಾ ಆ ಸಂಬಂಧ? ಬಲವಂತವಾಗಿ ಅತ್ಯಾಚಾರ ಮಾಡಿದಾನೆ, ಅದು ಓದ್ತಾ ಇರುವಂತಹ ವಿದ್ಯಾರ್ಥಿನಿಯನ್ನ, ಅದರಲ್ಲೂ ಆತ ಆಕೆಗಿಂತ ಚಿಕ್ಕವನು. ಈ ವಿದ್ಯಾರ್ಥಿಗೆ ಯಾಕೆ ಇಂಥ ಒಂದು ಮನಸ್ಥಿತಿ ಬಂತು ಅನ್ನುವಂಥ ಪ್ರಶ್ನೆಗಳು ಕಾಡತ್ತೆ. ಸದ್ಯಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ನಿಜಕ್ಕೂ ಆತನಿಗೆ ಶಿಕ್ಷೆ ಆಗುತ್ತಾ ಅಥವಾ ಯಾವ ರೀತಿ ಒಂದು ಪ್ರಕರಣ ತಿರುವನ್ನ ಪಡೆದುಕೊಳ್ಳುತ್ತೆ ಅದನ್ನ ನಾವು ಕಾದ್ ನೋಡಬೇಕು. ಬಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಮೆಸೇಜ್ ಏನಪ್ಪಾ ಅಂತಂದ್ರೆ, ಓದುವಾಗ ಕೇವಲ ನೀವು ಓದಿ, ನಿಮ್ಮ ಒಂದು ಫ್ಯೂಚರ್ ಅಲ್ಲಿ ನೀವು ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ ಸ್ಟೂಡೆಂಟ್ಸ್ ಜೀವನವನ್ನು ಹೇಗೆ ಕಳಿಬೇಕು ಅಂತ ಅನ್ಕೊಂಡಿದ್ದೀರಾ, ಅದನ್ನ ಎಂಜಾಯ್ ಮಾಡಿ. ಆದ್ರೆ ಪ್ರೀತಿ ಪ್ರೇಮ ಓಕೆ, ಆದ್ರೆ ಅತ್ಯಾಚಾರ ಯಾಕೆ? ಲೈಂಗಿಕ ದೌರ್ಜನ್ಯ ಯಾಕೆ? ಅವರು ನಿಮ್ ಹಾಗೆ ಓದಕ್ ಬಂದಿದ್ದಾರೆ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು. ಜೊತೆಗೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡೋದು, ಅವರ ತಂದೆ ತಾಯಿ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡೋದು, ಇದೆಲ್ಲವೂ ಯಾಕೆ ಬೇಕು ವಿದ್ಯಾರ್ಥಿಗಳಿಗೆ? ಆಮೇಲೆ ಕಾಲೇಜುಗಳಲ್ಲಿ ಕೆಲವೊಂದಷ್ಟು ಗೈಡ್ಲೈನ್ಸ್ ಅವಶ್ಯಕತೆ ಇದೆ ಅನ್ಸುತ್ತೆ ವಿದ್ಯಾರ್ಥಿಗಳಿಗೆ. ಅವ್ರ ಬಿಹೇವಿಯರ್ ಹೇಗಿದೆ, ಹೇಗೆ ನಡ್ಕೊಳ್ತಿದ್ದಾರೆ, ಮತ್ತೆ ಹುಡುಗ ಹುಡುಗಿಯರನ್ನ ಮೀಟ್ ಮಾಡೋಕೆ ಬಿಡಬಾರ್ದು ಅಂತ ಅನ್ಸುತ್ತೆ. ಕೆಲವೊಮ್ಮೆ ಕೋಯೆಡ್ ಕಾಲೇಜುಗಳಲ್ಲೇ ಹೆಚ್ಚು ಈ ರೀತಿಯಾಗಿ ನಡೆಯುವಂಥದ್ದು. ಗರ್ಲ್ಸ್ ಕಾಲೇಜುಗಳಲ್ಲಿ ಕಾಲೇಜಿನ ಆವರಣದಲ್ಲಿ ಯಾವುದು ನಡೆದೇ ಹೋದ್ರೂ ಕಾಲೇಜಿನ ಹೊರಗಡೆ ನಡೆಯುತ್ತೆ. ಹಾಗಿದ್ರೆ ಕಾಲೇಜಿನ ಆಡಳಿತ ಮಂಡಳಿ ಏನ್ ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಬಟ್ ಸಮಾಜ ಯಾವ ಮಟ್ಟಿಗೆ ಬದಲಾಗ್ತಾ ಇದೆ, ವಿದ್ಯಾರ್ಥಿಗಳು ಯಾವ ಮಟ್ಟಿಗೆ ಬದಲಾಗ್ತಿದ್ದಾರೆ, ಅಂಡ್ ಕಾನೂನು ಎಲ್ಲಿದೆ ಅನ್ನುವಂಥ ಒಂದಷ್ಟು ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಇದು ಯಾವುದಕ್ಕೂ ಉತ್ತರ ಯಾವಾಗ ಸಿಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿದೆ.